ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಬರಬೇಕು ಅಂತ ಅಂದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ತೆಂಗಿನಕಾಯಿ, ಒಂದು ಸಣ್ಣ ಸೈಜಿನ ಟೊಮೆಟೊ ಮತ್ತು 2 ಹಸಿಮೆಣಸಿನ್ಕಾಯಿ, ಅರ್ಧ ಹಸಿ ಈರುಳ್ಳಿ, ಅರ್ಧ ಸುಟ್ಟಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸು, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸೋಂಪು ಕಾಳು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದೇ 1 ಸ್ಪೂನು ಸಾಂಬಾರು ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋದನ್ನ ಯೂಸ್ ಮಾಡಿ, ಆಚೆಯಿಂದ ತಂದಿದ್ದು ಯೂಸ್ ಮಾಡಬೇಡಿ. ನಾನ್ ವೆಜ್ಗಾಗಲಿ ವೆಜ್ಗಾಗಲಿ ಆಚೆಯಿಂದ ತಂದಿದ್ದು ಯೂಸ್ ಮಾಡಬೇಡಿ. ಸೊ ಇಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಚಿಕನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲೊಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನ್ ವೆಜ್ಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನಿಲ್ಲಿ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಬೇಸಿಕ್ಕಾಗಿ ಚಿಕನ್ನ ಎಣ್ಣೆ, ಈರುಳ್ಳಿ, ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ನೀರು ಸುಂಡೋವರೆಗೂ ಬೇಯಿಸ್ಕೋಬೇಕು. ಸೊ ನೋಡ್ತಾ ಇದ್ದೀರಾ, ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ ಜಸ್ಟ್ ಅರ್ಧ kg ಚಿಕನ್ನಿಗೆ ಮಾಡಿ ತೋರಿಸ್ತಾ ಇರೋದು ನಿಮಗೆ. ನೀವು ಇನ್ ಕೇಸ್ ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ ಅಂದರೆ ನಾನು ಏನೇನೆಲ್ಲ ಹೇಳಿದ್ದೀನಲ್ಲ ಅದ್ರದ್ದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲು. ಚಿಕನ್ ಎಲ್ಲ ಮಾಡೋದು ತುಂಬ ಸಿಂಪಲ್ಲು ಕಂಪ್ಯಾರಿಟಿವ್ಲಿ ಮಟನ್ ಮಾಡೋದಕ್ಕಿಂತ. ಸೊ ಚಿಕನ್ ನೀಟಾಗಿ ಅದು ಬ್ರೌನಿಷ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನದ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಅದ್ರದ್ದು ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ. ಸೊ ಬೇಸಿಕಾಗಿ ನಾವೇನು ನೀಟಾಗಿ ಎಷ್ಟು ಚೆನ್ನಾಗಿ ಚಿಕನ್ನ ಹುರ್ಕೋತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡೆ. ನೋಡಿ ಈ ಥರ ಇರುತ್ತೆ ಇವು. ಯಾರಿಗೆಲ್ಲ ಚಿಕನ್ ಅಂದರೆ ಇಷ್ಟ ಕಾಮೆಂಟ್ ಮಾಡಿ. ಯಾರೆಲ್ಲ ಚಿಕನ್ ಇಷ್ಟಪಡಲ್ವೋ ಅಥವಾ ವೆಜಿಟೇರಿಯನ್ಸ್ ಇರ್ತೀರೋ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಚಿಕನ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ 2-3 ಟೈಮ್ಸು. ಅರಿಶಿನ ಲಾಸ್ಟಲ್ಲಿ 1 ಟೈಮ್ ನಾನು ನೀಟಾಗಿ ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ಕೋತೀನಿ. ಸೊ ದಟ್ ನೀಟಾಗಿ ಕ್ಲೀನಾಗಿ ವಾಶ್ ಆಗುತ್ತೆ. ಸೊ ವಾಶ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು ಇಲ್ಲೇ. ಯಾಕಂದರೆ ನಾವು ಈ ಸ್ಟೇಜಲ್ಲಿ ಏನು ಸಾಲ್ಟ್ ಆ್ಯಡ್ ಮಾಡ್ತೀವಲ್ಲ ಅದರದ್ದೇ ಆ್ಯಕ್ಚುಲಿ ಮೇಯ್ನ್ ಟೇಸ್ಟು. ಬಿಕಾಸ್ ನಾನ್ ವೆಜ್ಗೆಲ್ಲ ಫ್ರೈ ಆಗುವಾಗಲೇ ಸ್ವಲ್ಪ ಹಾಕಬೇಕು. ಆಮೇಲೆ ಲೇಟಾಗಿ ಹಾಕಿದ್ರೆ ಅದು ಉಪ್ಪು ಹಿಡಿಯಲ್ಲ ನೀಟಾಗಿ ನಾನ್ ವೆಜ್ಜೆಲ್ಲ. ಸೊ ಇಲ್ಲೇನು ಹಾಕ್ತೀವೋ ಅದರದ್ದೇ ಸಾಲ್ಟನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಾನ್ ವೆಜ್ಜು. ಸೊ ನೋಡ್ತಾ ಇದ್ದೀರಾ, ನಾವು ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಸೊ ನಾನು ಜಸ್ಟ್ ಇಲ್ಲಿ 1/2 kg ಮಾಡ್ತಿರೋದ್ರಿಂದ ಎಲ್ಲನೂ ಕ್ವಾಂಟಿಟಿ, ಮಸಾಲದೆಲ್ಲನೂ ಕ್ವಾಂಟಿಟಿ ತುಂಬ ಕಮ್ಮಿ ತೋರಿಸಿದ್ದೀನಿ. ಇನ್ ಕೇಸ್ ನೀವು ಜಾಸ್ತಿ ಮಾಡೋದಿದ್ದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಒಂದು 2-3 ನಿಮಿಷ ಕುದ್ದ ಮೇಲೆ ಇದು ಈ ಥರ ನೀರು ಬಿಟ್ಕೊಳ್ಳುತ್ತೆ. ಈ ಥರ ನೀರು ಬಿಟ್ಕೊಂಡಿದೆ ಅಂದಿದ ತಕ್ಷಣ ಬೆಂದಿದೆ ಅಂದ್ಕೊಂಡು ಮಸಾಲೆನ ಆ್ಯಡ್ ಮಾಡಿಬಿಡಬಾರ್ದು. ಈ ಸ್ಟೇಜಲ್ಲಿ ಆ್ಯಡ್ ಮಾಡಿದ್ರೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇಲ್ಲೇನು ನೀರು ವಾಟರ್ ಕಂಟೆಂಟ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಸುಂಡೋಗಬೇಕು. ಅಲ್ಲಿವರೆಗೂ ಮಸಾಲ ಹಾಕ್ಕೋಬೇಡಿ. ಇದ್ರದ್ದೆಲ್ಲ ನೀರೆಲ್ಲ ಸುಂಡಿ ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಪ್ರಾಪರ್ ಮಿಕ್ಸ್ ಕೊಟ್ಬಿಟ್ಟು ಮಸಾಲ ಆ್ಯಡ್ ಮಾಡ್ಕೋಬೇಕು. ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಮವ್ ನಾವು ಹೆಂಗಿದ್ರೂ ಮತ್ತೆ ನೀರು ಆ್ಯಡ್ ಮಾಡ್ತೀವಿ. ಚಿಕನ್ನಿಂದ ಏನು ನೀರು ಬಿಟ್ಕೊಂಡಿರುತ್ತೆ ಅದೆಲ್ಲ ಸುಂಡೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಆವಾಗಲೇ ನಿಮಗೆ ಚಿಕನ್ ಚೆನ್ನಾಗಿ ಬೇಯೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅದು ನೀಟಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಪ್ರಾಪರ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಮಸಾಲೆನ ನಾನು ಆಲ್ರೆಡಿ ಮುಂಚೆ ಹುರ್ಕೊಂಡೆಲ್ಲನೂ
ರುಬ್ಕೊಂಡಿಲ್ಲ, ಹಸಿ ಮಸಾಲೆನೇ ರುಬ್ಬಿರೋದ್ರಿಂದ ಇವಾಗ ಏನು ನಾವು ಮಸಾಲೆ ಆ್ಯಡ್ ಮಾಡ್ತೀವಲ್ವ, ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಪ್ರಾಪರಾಗಿ ಹುರ್ಕೊಬೇಕು. ಇಲ್ಲಿ ಸಡನ್ನಾಗಿ ನೀರನ್ನ ಆ್ಯಡ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಬಿಕಾಸ್ ಅದ್ರದ್ದು ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಹಾಗೆಯೇ ಚಿಕನ್ ಚಾಪ್ಸಲ್ಲಿ ಎಸ್ಪೆಷಲಿ. ಸೊ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಿದೆ. ಆ್ಯಂಡ್ ಇನ್ನೊಂದು ಮೇಜರ್ ಟಿಪ್ಸ್ ಏನಪ್ಪ ಅಂತ ಅಂದರೆ, ಯಾವುದೇ ನಾನ್ ವೆಜ್ ಮಾಡಿ ನೀವೇನಾದರೂ ನೀರನ್ನ ಆ್ಯಡ್ ಆನ್ ಮಾಡ್ತೀರಾ ಅಂತ ಅಂದರೆ ಯಾವಾಗಲೂ ಬಿಸಿ ನೀರನ್ನೇ ಕಾಯಿಸಿ ಆ್ಯಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ತಣ್ಣೀರನ್ನ ನಾನ್ ವೆಜ್ಜಿಗೆ ಆ್ಯಡ್ ಮಾಡಬೇಡಿ. ಮತ್ತು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ವಾಟರ್ ಏನು ಆ್ಯಡ್ ಆನ್ ಮಾಡ್ತೀವಲ್ಲ, ಅದು ಬಿಸಿ ನೀರೇ ಆದರೆ ನಿಜವಾಗ್ಲೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತಣ್ಣೀರು ಹಾಕ್ಕೋಬೇಡಿ. ಆ್ಯಂಡ್ ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಹೀಗೆ ಮಾಡೋದು. ನಾನ್ ವೆಜ್ ಎಲ್ಲ ಅಂದರೆ ಲೈಕ್ ಬಿಸಿನೀರು ಕಾಯಿಸ್ಕೊಂಡೇ ಹಾಕೋದು ಮಸಾಲೆ ಎಲ್ಲ. ಸೊ ದಟ್ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಆ್ಯಂಡ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತಣ್ಣೀರು ಹಾಕಿದಾಗ ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಸ್ಟಾರ್ಟಿಂಗ್ ಎಲ್ಲ ಅಡುಗೆ ಕಲಿತಾಗ ತಣ್ಣೀರು ಹಾಕ್ಬಿಡ್ತಿದ್ದೆ. ಆವಾಗ ನನಗೆ ನಮ್ಮಮ್ಮ ಅಕ್ಕ ಮಾಡೋ ಥರ ಟೇಸ್ಟೇ ಬರ್ತಾ ಇರಲಿಲ್ಲ. ಸೊ ಈಗ ನಾನು ಆಲ್ಮೋಸ್ಟ್ ಅವರಿಬ್ಬರು ಹೇಗೆ ಮಾಡ್ತಾರೋ ಅದೇ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಅಡುಗೆ ಮಾಡೋದಷ್ಟೇ ಅಲ್ಲ, ಮಾಡೋ ಮೆಥಡು ಇಂಪಾರ್ಟೆಂಟ್ ಅಂತ ನನಗೆ ನಮ್ಮಮ್ಮ ಅಕ್ಕ ಮಾಡೋದು ನೋಡಿನೇ ಗೊತ್ತಾಗಿದ್ದು. ಸೊ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ನಾನ್ ವೆಜ್ ಮಾಡಿದ್ರು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನೋಡ್ತಿದ್ದೀರಾ, ನಾನು ಬಿಸಿನೀರು ಆ್ಯಡ್ ಮಾಡಿಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಅದು ನೀಟಾಗಿ ಬೆಂದ ಮೇಲೆ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆಲ್ಮೋಸ್ಟ್ ಆಗಿದೆ. ಇವಾಗ ಒಂದು 2-3 ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ರಾಪರಾಗಿ ಒಂದು ಮಿಕ್ಸ್ ಕೊಡಬೇಕು. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬರುತ್ತೆ ಟೇಸ್ಟು. ಚಪಾತಿಗೆ ಮತ್ತು ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಮೋಸ್ಟ್ ಆಫ್ ದ ಟೈಮ್ ಮನೇಲಿ ಮುದ್ದೆನೇ ಮಾಡೋದ್ರಿಂದ ನಾನು ಮುದ್ದೆ ಜೊತೆ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ ಕೇಸ್ ನಿಮ್ಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತ ನಾನು ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.